ಡಾಕ್ಟರ್ ಬಾಬಾ ಸಾಹೇಬ್ ಬಿ.ಆರ್. ಅಂಬೇಡ್ಕರ್ ಅವರ 135 ಜಯಂತಿ ಹಾಗೂ ಡಾಕ್ಟರ್ ಬಾಬಾ ಜಗಜ್ಜೀವನ್ ರಾವ್ ಅವರ 119ನೇ ಜಯಂತಿ ಕುರಿತಾಗಿ ಪೂರ್ವಭಾವಿ ಸಭೆಯನ್ನು ಏಕಕಾಲದಲ್ಲಿ ಕರೆದಿರುವ ಬಗ್ಗೆ ಆಕ್ಷೇಪಣೆ ಸಲ್ಲಿಸಲಾಯಿತು. ತಹಸೀಲ್ದಾರ್ ಆದ ಪ್ರಭಾವಿ ವಿಶ್ವನಾಥ್ ಮೂಡಿ ಅವರಿಗೆ ಬಲಗಾಯಿ ಸಮುದಾಯಗಳ ಒಕ್ಕೂಟ ತಾಲೂಕು ಘಟಕ ವತಿಯಿಂದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಪ್ರತಿ ವರ್ಷದಂತೆ ಏಪ್ರಿಲ್ 14ರಂದು ಜಯಂತಿ ದೇಶ ವಿದೇಶಗಳಲ್ಲಿ ಕರ್ನಾಟಕ ರಾಜ್ಯದ ಅತ್ಯಂತ ವೈಭವಯುತವಾಗಿ ವಿಜೃಂಭಣೆಯಿಂದ ಸಾಂಪ್ರದಾಯಿಕವಾಗಿ ಆಚರಿಸಲಾಗುವುದು. ಡಾಕ್ಟರ್ ಬಾಬಾ ಜಗಜ್ಜೀವನ್ ರಾವ್ ಅವರ ಜಯಂತಿ ಏಪ್ರಿಲ್ 5ನೇ ತಾರೀಕಿನಂದು ಬರುವುದರಿಂದ ಅದನ್ನು ಮುಂಚಿತವಾಗಿ ಪೂರ್ವಭಾವಿ ಸಭೆಯನ್ನು ಕರೆಯತಕ್ಕದ್ದು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿ ಏಪ್ರಿಲ್ 14ರಂದು ಆಚರಿಸುವುದರಿಂದ ಜಯಂತಿ ಕುರಿತಾಗಿ ಮೊದಲೇ ಸಭೆಯನ್ನು ಆಯೋಜನೆ ಮಾಡಲಾಗುವುದು. ಅಧಿಕಾರಿಗಳ ವರ್ಗಗಳ ಹಾಗೂ ಸಾರ್ವಜನಿಕ ಸಂಪ್ರದಾಯಗಳ ಹಾಗೂ ದಲಿತ ಸಂಘಟನೆಗಳ ಪ್ರಗತಿಪರ ಚಿಂತಕರನ್ನು ತಾವುಗಳು ಪೂರ್ವ ಸಭೆಗೆ ಆಹ್ವಾನ ನೀಡತಕ್ಕದ್ದು. ಸಂಬಂಧಪಟ್ಟ ರಾಜ್ಯ ಮುಖ್ಯಮಂತ್ರಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ತಮ್ಮ ಮನವಿ ಪತ್ರವನ್ನು ತಾವುಗಳು ಸೂಕ್ಷ್ಮವಾಗಿ ಪರಿಶೀಲಿಸಿಕೊಂಡು ಮುಂದಿನ ದಿನಗಳಲ್ಲಿ ಅಧಿಕೃತವಾಗಿ ಸರ್ಕಾರದಿಂದ ಇದಕ್ಕೆ ಸಂಬಂಧಿಸಿದಂತೆ ಸುತ್ತೋಲೆ ಅಥವಾ ಜ್ಞಾಪನಾ ಪತ್ರವನ್ನು ಹೊರಡಿಸಬೇಕೆಂದು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದೇವೆ. ಒಂದು ವೇಳೆ ತಾವುಗಳು ನಿರ್ಲಕ್ಷ್ಯ ವಹಿಸಿದಲ್ಲಿ ರಾಜ್ಯಾದ್ಯಂತ ದಲಿತ ಪರ ಸಂಘಟನೆಗಳು ಮತ್ತು ಬಲಗಾಯಿ ಸಮುದಾಯಗಳು ಉಗ್ರವಾದ ಹೋರಾಟವನ್ನು ಮಾಡಲಾಗುವುದಂತೆ ಇದೇ ಸಂದರ್ಭದಲ್ಲಿ ಹಿರಿಯ ದಲಿತ ಮುಖಂಡರಾದ ಮಾಸ್ತರ್ ಹುಲ್ಗಪ್ಪ, ಮಾಗಿ ಹುಲ್ಗಪ್ಪ, ಆರತಿ ರವಿ ಬಾಬು, ಅಮ್ಮಣ್ಣ ಚಲವಾದಿ, ಸೋಮನಾಳ ರವಿ, ವೀರೇಶ್, ಆಂಜನೇಯ, ಮಾರ್ಕಂಡಯ್ಯ, ತಿಮ್ಮಣ್ಣ ಮುಡಾಸ್, ತಿಮ್ಮಣ್ಣ ಅಂಚಿನಾಳ್, ಆನಂದ್ ಕುಮಾರ್ ಚಲವಾದಿ ಹಾಗೂ ಮತ್ತಿತರರು ಮನವಿ ಪತ್ರ ಕೊಡುವುದರ ಮುಖಾಂತರ ಮನವಿ ಅದು ಸರ್ಕಾರ ಮಾಡ್ತೀವಿ. ನಮ್ದೆಲ್ಲ ಸ್ಟೇಟ್ ಆಗ್ಬೇಕು, ನಮ್ದಲ್ಲ ಎಲ್ಲ ಕಡೆ ಆಗ್ಬೇಕಲ್ಲ. ನಾವೆಲ್ಲ ಮಾಡ್ತೀವಿ, ಅಲ್ಲಿಂದ ಆರ್ಡರ್ ಆಗ್ಬೇಕು. ಸರ್ಕಾರ ತರ್ತೀವಲ್ಲ ಸರ್, ಪ್ರತಿ ವರ್ಷ ಹಂಗೆ ಕೊಡ್ತಿತ್ತು. ಸರ್ಕಾರದಿಂದ ನಾವು ಬಂದ್ರೆ ಮಾಡ್ತೀವಿ. ಸರ್ಕಾರಿ ಕಾರ್ಯಕ್ರಮ ಸರ್ಕಾರ ಏನ್ ಮಾಡ್ಬೇಕಂತ ನಾವು ಡೈರೆಕ್ಷನ್ ಕೊಡ್ತಾ ಸರ್ಕಾರ. ನಾವೇನಾದ್ರೆ ಜಿಲ್ಲಾಧಿಕಾರಿಗಳು ಕೊಡ್ತಿರ್ತೀವಲ್ಲ, ಜಿಲ್ಲಾಧಿಕಾರಿ ನಿಮ್ಗೆ ಯಾಕೆ ಸೋಡಿಸ್ತಾರ ವರ್ಷದಿಂದ ನಾವು ಮಾಡ್ತೀವಿ. ಹಂಗಲ್ಲ, ಪೂರ್ವಭಾವಿ ಸಭೆ ಮಾಡ್ತೀವಿ. ಪೂರ್ವಭಾವಿ ಸಭೆ ಆಮೇಲೆ ಇನ್ನೊಂದು ವಿನಂತಿ ಸರ್, ಹೋರಾಟದಲ್ಲಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ನಾನೇ ಕಂಪ್ಲೇಂಟ್ಗಳನ್ನು ಬೇಕಾಗ್ತದೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ. ಇದುವರೆಗೂ ಕೂಡ 26 ಬೆಂಗಳೂರಲ್ಲಿ ಬಂದೆ. ಸೊ ನಮ್ದೇನಂದರೆ ನನ್ನ ಮನೆದಲ್ಲ, ಅದು ಸಾರ್ವಜನಿಕ ಸ್ವತ್ತು, ಅದಕ್ಕಿಂತ ಸ್ಥಳೀಯ ಸಂಸ್ಥೆ ಸ್ವತ್ತು ಅವ್ರದ್ದೇ. ಮೆಟ್ಲು ಮಾಡಲಿಕ್ಕೆ ನಾವು ಅವ್ರಿಗೆ ಪದೇ ಗಮನಕ್ಕೆ ತಂದಿದ್ವಿ. ಬ್ಲೂ ಪ್ರಿಂಟ್ ಕೂಡ ಹಾಕಿದ್ದಾರೆ ಸಾಹೇಬ್ರು, ಇನ್ನೂ ಅದೇನು ನಿಗಾ ವಹಿಸಿಲ್ಲ. ಬೇರೆ ಮಾನ್ಯ ನ್ಯಾಯಾಲಯದಲ್ಲಿ ಆದೇಶ ಆಗಿದೆ. ಈಗ ಏನು 3 ಮೀಟರ್ ಏನಿದೆ ಆ 3 ಮೀಟರ್ಗಿಂತ ಜಾಸ್ತಿ ಕಟ್ಟಂಗಿಲ್ಲ. ಒಂದು ವೇಳೆ ಏನಾದರೂ ಕಟ್ಟಿದರೆ ಅದು ನ್ಯಾಯಾಲಯದ ಕಂಟೆಂಪ್ಟ್ ಆಗುತ್ತೆ, ಉಲ್ಲಂಘನೆ ಆಗುತ್ತೆ ಅಂತೇಳಿ ಈ ವಿಷಯ ಎಲ್ಲರಿಗೂ ಗೊತ್ತಿದೆ. ಆದರೂ ಸಹ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಆ ಬಾರ್ ಕೌನ್ಸಿಲ್ ಅಸೋಸಿಯೇಷನ್ಗೆ ಮತ್ತು ಅವರು ಯಾರು ಕೇಸ್ ಹಾಕಿದ್ದಾರೆ ಅವ್ರಿಗೆಲ್ಲ ನಾನು ಸ್ವಲ್ಪ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಈಗ ಸಹ ಒಂದು ಡ್ರಾಯಿಂಗನ್ನು ಹಾಕ್ಸಿದ್ದೀನಿ. ಆ ಡ್ರಾಯಿಂಗನ್ನು ಅಲ್ಲಿ ಸ್ಟ್ರಕ್ಚರ್ ಯಾವುದೇ ರೀತಿಯ ಸ್ಟ್ರಕ್ಚರ್ ಬರಲ್ಲ. ಏನು ಈಗಾಗಲೇ ಈಗ ಕಟ್ಟೆ ಇದೆ ಇಲ್ಲ,
ಅಲ್ಲಿ ಆ ಕಟ್ಟೆ ಬದಲಿಗೆ ಇವು ಮೆಟ್ಲು ಇದು ಏನು ಪಿಲ್ಲರ್ ಬರುತ್ತೆ ಸ್ಟೀಲ್ ಅಂತ ನಾನು ಹೇಳಿದ್ದೀನಿ. ಇಲ್ಲ ನೋಡ್ರಿ ಅದು ಕಂಟೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಈಗ ಡಿ ಸಿ ಆಫೀಸಲ್ಲಿ ಕಾನೂನು ಸಲಹೆ ಈಗ ಅವ್ರಿಗೊಂದು ಪತ್ರ ಬರೆದು ಅವ್ರ ಕಡೆಯಿಂದ ಕ್ಲಾರಿಫಿಕೇಶನ್ ತಗೊಂಡು ವ್ಯವಸ್ಥೆಯನ್ನು ಮಾಡ್ತೀವಿ ವೀಕ್ ಒಳಗಡೆ. ಬಟ್ ಮೆಟ್ಲು ಅಂತೂ ಈಗ ಸದ್ಯಕ್ಕೆ ಅದು ಕ್ಲಾರಿಫಿಕೇಶನ್ ಆದ್ಮೇಲೆ ಮೆಟ್ಲು ಜಯಂತಿ ಬಂದು ಏನು ಮಾಡೋಕ್ಕಾಗಲ್ಲ. ಸರ್ ನಮ್ಮದು ಈ ವರ್ಷಗಳನ್ನ ಹಿಂಗೆ ಆಲ್ರೆಡಿ OS ಅಲ್ಲಿ ಏನಿತ್ತು 6.70 ಡಯಾಮೀಟರ್ ಇತ್ತು. ತದನಂತರದಲ್ಲಿ ಅದಕ್ಕೆ ಆರೇ ಹೋಗ್ತಾರೆ ಸಂಬಂಧಪಟ್ಟವರು, ಅಲ್ಲಿ ಹೋದಲ್ಲಿ 3.0 ಅಂದರೆ 3 ಮೀಟರ್ನ ರಿಡ್ಯೂಸ್ ಮಾಡ್ರಿ ಅಂತ ಹೇಳ್ತಾರೆ. ಇಟ್ ಮೀನ್ಸು ರಿಮೈನಿಂಗ್ ಎಷ್ಟು ಉಳಿಯುತ್ತೆ 6.70 ಇತ್ತಂದರೆ 3 ಮೀಟರ್ ಡಯಾಮೀಟರ್ ಲೆಸ್ ಆಯ್ತು ಅಂದರೆ ಆಟೋಮೆಟಿಕ್ಕಾಗಿ ಅಂಡರ್ಸ್ಟುಡ್ ಅದು 3.70ನೇ ಅದು ನಮ್ಮ ವಾದ. ಆಮೇಲೆ ಇವ್ರು ಏನು ಕೊಟ್ಟಿದ್ದಾರಲ್ಲ ಕಾನೂನು ಸಲಹೆಗಾರರಿಂದ ಅದಕ್ಕೆ ಸ್ಥಳೀಯ ಸಂಸ್ಥೆಗೆ ಯಾರಿದಾರ ಸರ್ ಇದು ಕೊಟ್ಟಿದ್ದು ಮಾನ್ಯ ಇಲ್ಲ, ಇದೊಂದು ಸಲ ನೀವು ಅದಕ್ಕೆ ಸಂಬಂಧಪಟ್ಟ ಕಾನೂನು ತಜ್ಞರಿಂದ ಇನ್ನೂ ಸ್ವಲ್ಪ ಪರಿಶೀಲಿಸ್ಕೊಂಡು ಕೊಡ್ರಿ ಅಂತ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. 6.70 ಇರೋದು ಇಲ್ಲಿದೆ ಆದೇಶ ಡಿಸ್ಮಿಸ್ ಆಗಿದೆ ಸರ್, ಎಲ್ಲಿದೆ ಅದನ್ನು ಕನ್ಸಿಡರ್ ಆಗಿದೆ, ಶೆಡ್ಯೂಲ್ ಪ್ರಾಪರ್ಟಿಯಲ್ಲಿ ಇದೆ ಅಲ್ಲ ಸರ್. ಈಗ ನಮ್ಮಲ್ಲಿ ಮಾನ್ಯ ನ್ಯಾಯಾಲಯ ಆದೇಶ 23 ನಾವು ಕೇಳಿದ್ವಿ, ಅಡ್ವೊಕೇಟ್ಸ್ ಕೇಳಿದ್ವಿ, ತಾಲೂಕು ಕಾನೂನು ಸಲಹಾ ಸಮಿತಿ ಕೂಡ ಕೇಳಿದ್ವಿ. ರೆಡ್ಯೂಸ್ 3 ಮೀಟರ್ ಅಂತ ಹೇಳಿದ್ವಿ. 3 ಮೀಟರ್ ಪ್ರಕಾರನೇ ನಾವು ಮಾಡಬೇಕಂತ ಏನು ಆದೇಶ ಆಗಿದ್ರೆ ಅದರ ಪ್ರಕಾರ ಕಡಿತಗೊಳಿಸೋದು ಆಯ್ತು. ಈಗ ಇಲ್ಲಿ ಅದನ್ನು ಡಿಸ್ಕಷನ್ ಅಲ್ಲ ಮಹನೀಯರದ ಅವತ್ತು ಜಯಂತಿ ಇರೋದ್ರಿಂದ ಹೂವಿನ ಹಾಕಕ್ಕೆ ನಿಮ್ಗೆ ನೋಡ್ತಾ ಇದ್ದೀರಾ. ನೀವು ಅಲ್ಲಿ ಲಾಸ್ಟ್ ಟೈಮ್ ಜೆಸಿಬಿ ನಿಂತು ಹಾಕಿದ್ದೀರಾ, ನಾನೇ ಜೆಸಿಬಿ ಆಮೇಲೆ ನಾನೇ ಹಾಕ್ತಾ ಇದ್ದೀನಿ. ನಮ್ದು ಒಂದು ಕೊರೋಗ ಏನಂದ್ರೆ ಪಾಪ ನೆಕ್ಸ್ಟ್ ಟೈಮ್ ತಾವಿದ್ದಾಗ ಮಾಡಿದ್ರೆ ನಮಗೂ ಒಂದು ಸುಖಮಯ ಅಂತ ನಮ್ಗೆ ಅಷ್ಟೇ ಮತ್ತೇನಿಲ್ಲ. ಅಲ್ಲ 100% ನೆಕ್ಸ್ಟ್ ಇಯರ್ ನಾನು ಇರೋಲ್ಲ. ಈಗ ಆದಷ್ಟು ನಾನು ಆ ಮೆಟ್ಲು ಅಳವಡಿಸಲಿಕ್ಕೆ ನಾನು ಶತಾಯಗತಾಯ ಪ್ರಯತ್ನ ಮಾಡ್ತೀನಿ. ದೇವರೇ ನಮ್ದು ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ದು ಪ್ರತ್ಯೇಕವಾಗಿ ಪೂರ್ವಭಾವಿ ಮಾಡ್ರಿ ಅಂತ ಹೇಳಿ ನಾವು ಸಭಾ ತ್ಯಾಗ ಮಾಡಿ ಹೋಗಿದ್ವಿ ಸರ್ ಲಾಸ್ಟ್ ಟೈಮ್. ಆದ್ರೆ ಈ ವರ್ಷ ಮತ್ತೆ ಯಾಕಂದ್ರೆ ಅದೇ ಮಿಸ್ಟೇಕ್ ತಾವು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಸರ್. ನಾವು ಹೋದ ವರ್ಷ ಅದೇ ಶ್ರುತಿ ಮೇಡಮ್ ಅವರಿದ್ದು ನಮ್ಮೆಲ್ಲ ಕರೆದ್ರು ನಾವು ಸಭಾ ತ್ಯಾಗ ಮಾಡಿ ಹೊರಗೆ ಹೋಗಿದ್ವಿ ಸರ್. ಸೊ ಹಾಗಾಗಿ ನಮ್ಮ ಬೇಡಿಕೆ ಇರೋದ್ರೆ ಸರ್ ಡಾಕ್ಟರ್ ಬಾಬಾ ಜಗಜೀವನಂದು ಪ್ರತ್ಯೇಕವಾಗಿ ಪೂರ್ವಭಾವಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರತ್ಯೇಕವಾಗಿ ಪೂರ್ವಭಾವಿ ಕರೀ ಸರ್. ಅದಕ್ಕೂ ಎಲ್ಲ ಮುಖಂಡರು ಗಂಗೋತಿಗಳಂತ ಎಲ್ಲ ಮುಖಂಡರು ಎಲ್ಲ ಚಿಂತಕರು 2 ಕಾರ್ಯಕ್ರಮಕ್ಕೂ 2 ಪೂರ್ವಭಾವಿಗೆ ಆಹ್ವಾನ ಮಾಡಿ ಸರ್. ಹಂಗೆ ಮಾಡಿ ಒಬ್ಬೊಬ್ಬರದೇ ನೀವು ಮಾಡಿದ್ರೆ ಇದು ಯಶಸ್ವಿ ಅಂತ ನಮ್ದೊಂದು ವಿನಂತಿ. ಓಕೆ, ಈಗ ನಮಗೆ ಇಬ್ಬರು ಮಹನೀಯರಿಗೂ ಒಂದೇ ಸಲ ಕರಿಬೇಕಂತೇಳಿ ನಮ್ಮ ವಿರುದ್ಧ ಆರ್ಡರ್ ಆಗಿದೆ. ಅದನ್ನು ನಾವು ಸರ್ಕಾರ ಮಟ್ಟದಲ್ಲಿ ಹೇಳ್ತೀವಿ. ಅದನ್ನು ನಾವು ಬೇರೆ ಬೇರೆ ಮಾಡಲಿಕ್ಕೆ ನಮಗೆ ಆದೇಶ ಕೊಟ್ಟಷ್ಟು ನಾವು